ರಾಜ್ಯ ರಾಜಕೀಯದಲ್ಲಿ ಈಗ ಶಾಸಕರ ಕಣ್ಣು ಕುರ್ಚಿ ಮ್ಯಾಗೆ ಇರುವಂತದ್ದು. ಇನ್ನ ಮಾರಿ ಕಣ್ಣು ಹೋರಿ ಮ್ಯಾಗೆ ಅಂತ ಕೇಳಿದ್ವಿ, ಆದ್ರೆ ಇವಾಗ ಶಾಸಕರು ಕುರ್ಚಿ ಮ್ಯಾಗೆ ಕಣ್ಣನ್ನ ಹಾಕಿದ್ದಾರೆ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಶಾಸಕರ ಕಣ್ಣು ಕುರ್ಚಿ ಮ್ಯಾಗೆ. ಇನ್ನ ಸಚಿವ ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ನಡೆಗೆ ಬೇಸರಗೊಂಡಿದ್ದಾರೆ ಹಿರಿಯ ಶಾಸಕರು. ಹಿರಿಯ ಶಾಸಕರಿಗೆ ಹೈಕಮಾಂಡ್ ಮನ್ನಣೆ ನೀಡ್ತಾ ಇಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನ ಹೈಕಮಾಂಡ್ ನಾಯಕರ ಖುದ್ದು ಭೇಟಿಗೆ ಹಿರಿಯ ಶಾಸಕರು ನಿರ್ಧಾರವನ್ನ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಇವಾಗ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ. ಇನ್ನ ಈ ಕುರಿತಂತೆ ಸಾಕಷ್ಟು ಜನ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟ ಸರ್ಜರಿ ಆಗುತ್ತೆ, ಅದರಲ್ಲಿ ನಮಗೂ ಕೂಡ ಸೀಟ್ ಸಿಗುತ್ತೆ ಎನ್ನುವಂತಹ ಕೆಲವೊಂದಷ್ಟು ಆಸೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಆ ಎಲ್ಲಾ ಶಾಸಕರ ಆಸೆಗಳು ಇದೀಗ ಅಸಮಾಧಾನವಾಗಿ ಬದಲಾಗ್ತಾ ಇದೆ. ಇನ್ನ ಅಸಮಾಧಾನವನ್ನ ಹೊರಗಾಗ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು. ಇನ್ನ ಹಿರಿಯ ಶಾಸಕರಿಗೆ ಹೈಕಮಾಂಡ್ ಮನ್ನಣೆ ನೀಡ್ತಾ ಇಲ್ಲ ಅಂತ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಆಸೆಗೆ ತಣ್ಣೀರು ಬಟ್ಟೆ ಎರಚುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಯಾವಾಗೆಲ್ಲ ಒಂದಷ್ಟು ಪ್ರಕರಣಗಳನ್ನ ಮುಚ್ಚಿ ಹಾಕಬೇಕು, ಒಂದಷ್ಟು ವಿಚಾರಗಳನ್ನ ಡೈವರ್ಟ್ ಮಾಡಬೇಕು ಅಂತ ಅನ್ಸುತ್ತೋ ಆವಾಗ ಸಚಿವ ಸಂಪುಟ ಸರ್ಜರಿ ಅಥವಾ ಜಾತಿ ಜನಗಣತಿ ಇವೆಲ್ಲ ವಿಚಾರಗಳು ಮುಂದೆ ಬರುತ್ತೆ. ಇನ್ನ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಹಲವು ಬಾರಿ ಮನವಿಯನ್ನ ಕೂಡ ಮಾಡಲಾಗಿದೆ. ಇವರಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತೆ ಮನವಿ ಮಾಡಿದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಹೈಕಮಾಂಡ್ನ ನಾಯಕರು. ಬಿಕೆ ಹರಿಪ್ರಸಾದ್, ಆರ್.ವಿ. ದೇಶಪಾಂಡೆ, ಅಜಯ್ ಸಿಂಗ್, ಶಿವಲಿಂಗೇಗೌಡ ಸೇರಿದಂತೆ ಹಲವರು ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನ ಕೂಡ ಮಾಡಿಕೊಂಡಿದ್ದಾರಂತೆ. ಹಿರಿಯ ಶಾಸಕರ ಒತ್ತಡಕ್ಕೆ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿರುವಂತದ್ದು. ಸಚಿವ ಸಂಪುಟ ಸಭೆ ಬಳಿಕ ಈಗಾಗಲೇ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನ ಕೂಡ ಮಾತನಾಡಿದ್ರು. ಆದ್ರೆ ಈ ಎಲ್ಲಾ ವಿಚಾರಗಳ ಬಳಿಕ ಇದೀಗ ಕಾಂಗ್ರೆಸ್ನ ಹಿರಿಯ ಶಾಸಕರು ಬಿಕೆ ಹರಿಪ್ರಸಾದ್, ಆರ್.ವಿ. ದೇಶಪಾಂಡೆ, ಅಜಯ್ ಸಿಂಗ್ ಹಾಗೆ ಶಿವಲಿಂಗೇಗೌಡರು, ಮುಖ್ಯವಾಗಿ ಇಲ್ಲಿ ಶಿವಲಿಂಗೇಗೌಡರು ಕೂಡ ಹೈಕಮಾಂಡ್ನ ನಾವು ಭೇಟಿ ಮಾಡಲೇಬೇಕು, ಸಚಿವ ಸಂಪುಟ ಸರ್ಜರಿ ಆಗಲೇಬೇಕು, ಅದರಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅಸಮಾಧಾನವನ್ನ ಕೂಡ ಹೊರಗಾಗ್ತಾ ಇರುವಂಥದ್ದು. ಇನ್ನು ಈ ಎಲ್ಲ ಹಿರಿಯ ಶಾಸಕರ ಒತ್ತಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಯುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿರುವಂಥದ್ದು. ಎಸ್, ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಎಸ್ ಅಭಿಷೇಕ್, ಇನ್ನ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ಶಾಸಕರ ಒಂದು ಒತ್ತಡಕ್ಕೆ ಮಣಿ ಹಾಕುತ್ತಾ ಅಥವಾ ಮಣಿಯುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ ಅಭಿಷೇಕ್? ಕಾವ್ಯ, ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಒಂದು ವರ್ಗ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿದ್ರೆ, ಇನ್ನೊಂದು ವರ್ಗ ಸಚಿವ ಸ್ಥಾನವನ್ನ ಕ್ಲೈಮ್ ಮಾಡಿಕೊಳ್ಳುವಂತ ಒಂದು ವರ್ಗ ಉಟ್ಕೊಳ್ತಾ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ಹೀಗಾಗಿ ಸಚಿವ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾನೆ ಇದೆ. ಒಂದು ಕಡೆ 2 ವರ್ಷ ಈಗ ಪ್ರಸ್ತುತ ಇರುವಂತ ಏನು ಸಚಿವರಿದ್ದಾರೆ ಅವರು 2 ವರ್ಷ ಮತ್ತು ಮುಂದಿನ ಒಂದು 3 ವರ್ಷ ಏನು ಹೊಸಬರಿಗೆ ಅವಕಾಶ ಕೊಡುವಂತ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ಆಗಿತ್ತು. ಹೀಗಾಗಿ ಹಿರಿಯ ಶಾಸಕರೆಲ್ಲ ಯಾರೆಲ್ಲ ಇದ್ದಾರೆ, ಒಂದು ಕಡೆ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಅಂತ ಒಂದು ಕೂಗಾದ್ರೆ, ಇನ್ನೊಂದ್ ಕಡೆ ಸಚಿವ ಸ್ಥಾನಗಿರಿಯ ಒಂದು ಕಣ್ಣಿಕ್ಕಿರುವಂತ ಪ್ರಮುಖವಾಗಿ ಅದರಲ್ಲೂ ಕೂಡ ಮೂಲ ಕಾಂಗ್ರೆಸ್ಸಿಗಾಗಿರ್ಬೋದು ಮತ್ತು ವಲಸಿಗ ಕಾಂಗ್ರೆಸ್ಸಿಗಾಗಿರ್ಬೋದು, ಅದರಲ್ಲೂ ಕೂಡ ಏನು ಅರಸೀಕೆರೆ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರಾಗಿರ್ಬೋದು, ಅಥಣಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಅದರಲ್ಲೂ ಕೂಡ ಜೇವರ್ಗಿ ಕ್ಷೇತ್ರದ ಏನು ಅಜಯ್ ಸಿಂಗ್ ಆಗಿರ್ಬೋದು, ಆರ್.ವಿ. ದೇಶಪಾಂಡೆ ಆಗಿರ್ಬೋದು, ಇವರೆಲ್ಲ ಕೂಡ ಸಚಿವ ಸ್ಥಾನವನ್ನ ಕೈ ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಸಿಎಂ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಳಿ ಏನು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಕೆಲಸ ಆಗದೇ ಇರೋದ್ರಿಂದ ಈಗ ನೇರವಾಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ತಮ್ಮ ಒಂದು ಸಚಿವ ಸ್ಥಾನವನ್ನ ಕ್ಲೈಮ್ ಮಾಡಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಇದೀಗ ದೆಹಲಿಗೆ ಹೋಗುವಂತ ಒಂದು ನಿರ್ಧಾರನ ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಈಗ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಕಾಲ್ತುಳಿತ ಪ್ರಕರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮಟ್ಟಿನ ಒಂದು ಡ್ಯಾಮೇಜ್ ಆಗಿದೆ. ಇದೇ ವಿಚಾರವಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇಂತಹ ಮಧ್ಯದಲ್ಲಿ ಇಂತಹ ಒಂದು ಬೆಳವಣಿಗೆಯಲ್ಲಿ ಹೈಕಮಾಂಡ್ ನಾಯಕರು ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಕೈ ಹಾಕ್ತಾರ. ಅದರಲ್ಲೂ ಈಗಾಗಲೇ ವಿಧಾನ ಪರಿಷತ್ ಬಾಕಿ ಉಳಿದಿರುವಂತ 4 ಸ್ಥಾನಗಳ ಒಂದು ಅಂತಿಮ ಪಟ್ಟಿ ಕೂಡ ಇನ್ನೂ ರೆಡಿ ಆಗಿಲ್ಲ. ಇಂತ ಒಂದು ಮಧ್ಯೆ ಇದೀಗ ಶಾಸಕರ ಒಂದು ಮನವಿಯನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಮತ್ತು ಅದಕ್ಕೆ ಯಾವ ರೀತಿ ಪುರಸ್ಕಾರ ಮಾಡ್ತಾರೆ ಅಂತ ಕೂಡ ಇದೀಗ ಸದ್ಯಕ್ಕೆ ಉಳಿದಿರುವಂತ ಒಂದು ಪ್ರಶ್ನೆ ಆಗಿದೆ ಕಾವ್ಯ.
ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ BK ಹರಿಪ್ರಸಾದ್, RV ದೇಶಪಾಂಡೆ, ಅಜಯ್ ಸಿಂಗ್ ಹಾಗೆ ಶಿವಲಿಂಗೇಗೌಡ ಈ ನಾಲ್ವರು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಾರೆ. ಈ ಹಿರಿಯ ನಾಯಕರು ಹೈಕಮಾಂಡ್ನ ಭೇಟಿಯನ್ನ ಮಾಡಲಿದ್ದಾರೆ, ಹಾಗೆ ತಮ್ಮ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಲಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ. ಇನ್ನು ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದ್ ನೋಡಬೇಕಾಗಿದೆ.